ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಹೀರೆಕಾಯಿ ಮಾಡೋ ವಿಧಾನ ತೋರಿಸ್ತೀನಿ, ಬನ್ನಿ ನೋಡೋಣ. ಇವತ್ತು ಸಿಲಿಂಡ್ರ್ ಮೇಲೆ ಒಂದು ಕಡಾಯಿ ಇಟ್ಕೊಂಡೆ, 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಗಿಸಿಂದ ಬಳ್ಳೊಳ್ಳಿ ಹಾಕ್ಕೋಬೇಕ್ರಿ. ಅದಕ್ಕೆ ಎಣ್ಣೆ ಬಿಸಿ ಆದಮೇಲೆ ಹಾಕಬೇಕ್ರಿ ಬಳ್ಳೊಳ್ಳಿ. ಒಂದು ಸ್ವಲ್ಪ ಕರಿಬೇವು ಹಾಕ್ಕೋಬೇಕ್ರಿ. ಹಂಗೆ ಬಳ್ಳೊಳ್ಳಿ ಸ್ವಲ್ಪ ರೆಡ್ ಕಲರ್ ಆದ ತಕ್ಷಣ ಟೊಮೊಟೊ ಹಾಕ್ಕೋಬೇಕು. ಟೊಮೊಟೊ ನಾವು ಮುಂಚೆನೇ ಕಟ್ ಮಾಡಿ ಇಟ್ಕೊಂಡಿದ್ದೇವೆ. ಒಂದು ಟೊಮೊಟೊ ಹಾಕಿಸಿಂದ ಇವಾಗ ಸ್ವಲ್ಪ ಚಂದ ಫ್ರೈ ಮಾಡಬೇಕು. ರೆಡ್ ಕಲರ್ ಆಗತ್ತಂದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕ್ರಿ. ಹಂಗೆ ಉಪ್ಪು ಹಾಕ್ಕೊಂಡ್ಗಿಸಿಂದ ಒಂದು ಸ್ಪೂನ್ ಅರಿಶಿನ ಹಾಕ್ಕೊಂಡ್ಗಿಸಿಂದ ಚಂದ ಫ್ರೈ ಮಾಡಿಬಿಡ್ಬೇಕ್ರಿ. 1 ಸ್ಪೂನ್ ಸಾಕ್ರಿ ಅರಿಶಿನ. ನಿಮ್ಗೆ ಬೇಕಾದರೆ ಹಾಕ್ಕೋಬೋದು, ಇಲ್ಲ ಕಮ್ಮಿನ ಹಾಕ್ಕೋಬೋದು. ಟೊಮೊಟೊ ಏನಿರ್ತದೆ ಫುಲ್ ಫ್ರೈ ಆಗತ್ತನ ಉರಿಬೇಕ್ರಿ. ಅದಾದ್ಮೇಲೆ ನಾವೇನು ಮುಂಚೆನೇ ಆವಾಗಲೇ ತೋರಿಸಿದ್ನಲ್ರಿ, ಹೀರೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀರಿ. ನಾ ಈ ಥರ ಕಟ್ ಮಾಡಿ ಇಟ್ಕೋಬೇಕ್ರಿ ನೀವು. ಇವಾಗ ಫ್ರೈ ಆಯ್ತು ನೋಡ್ರಿ. ಇವಾಗ ಹೀರೆಕಾಯಿ ಹಾಕ್ಕೊಂಬಿಡ್ಬೇಕ್ರಿ. ಅದಕ್ಕೆ ಹೀರೆಕಾಯಿನ ಚಂದ ಫ್ರೈ ಮಾಡ್ಬೇಕ್ರಿ. ಇವಾಗ ಅದ್ರ ಜೊತೆ ಚಂದ ಫ್ರೈ ಆಗತ್ತೆ, ಹಂಗೆ ಕಲಿಸ್ಬೇಕ್ರಿ. ಅದು ಸ್ವಲ್ಪ ಗ್ಯಾಸ್ ಸ್ಲೋನೇ ಇಟ್ಕೋಬೇಕ್ರಿ. ಇವಾಗ ಫ್ರೈ ಆದಮೇಲೆ ಈ ಥರ ಆಗ್ತದೆ ನೋಡಿರಿ. ಈ ಥರ ಆಗತ್ತನ ನೀವು ಫ್ರೈ ಮಾಡ್ಕೋಬೇಕ್ರಿ. ಇದು ಅದಾದಮೇಲೆ ಇದಕ್ಕೆ ಖಾರ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕ್ರಿ. ನಾ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಹೆಚ್ಚು ಹಾಕ್ಕೋಬೋದು, ಇಲ್ಲ ಕಮ್ಮಿನ ಹಾಕ್ಕೋಬೋದು ರೀ. ನಿಮ್ಮ ಟೇಸ್ಟ್ ಹೆಂಗೆ ನೋಡ್ಕಿಸಿಂದ ಹಾಕ್ಕೊಳ್ರಿ. ಮತ್ತು ಅದೆಲ್ಲ ಚಂದ ಮಿಕ್ಸ್ ಮಾಡ್ಬೇಕ್ರಿ. ಚಂದ ಮಿಕ್ಸ್ ಆದಮೇಲೆ ಇನ್ನು ಸ್ವಲ್ಪ ಚಂದ ಸ್ಲೋನೇ ಇಟ್ಕೊಂಡಿರ್ತೀವಲ್ರಿ ಗ್ಯಾಸ್, ಹಿಂಗೆ ಈ ಥರ ಫ್ರೈ ಆಗಬೇಕ್ರಿ. ಅದು ಅವಾಗ 1 ಸ್ಪೂನ್ ಮಸಾಲೆ ಹಾಕ್ಕೋಬೇಕ್ರಿ. ನಾನು ಗರಂ ಮಸಾಲ ಯೂಸ್ ಮಾಡ್ತೀನಿ ರೀ. ಶೇಂಗದ ಪುಡಿ ಹಾಕ್ಕೋಬೇಕ್ರಿ. ಅದಾದಮೇಲೆ ಮುಂಚೆನೇ ನಾವು ಮಿಕ್ಸಿಗೆ ಹಾಕ್ಕೊತಿರ್ತೀವಿ ರೀ. ಮಿಕ್ಸಿಗೆ ಹಾಕ್ಕೊಂಡು ಒಂದು ಡಬ್ಬದಾಗ ತುಂಬಿಟ್ಕೊಂಡ್ಬಿಟ್ಟಿರ್ತೀವಿ ರೀ. ಅದು ಶೇಂಗದ ಪುಡಿ ಅದು ನಮ್ಗೆ ಯಾವಾಗ ಹಾಕ್ಕೋಬೇಕಂತೀವಲ್ಲ ರೀ, ಅವಾಗ ಹಾಕ್ಕೋಕೆ ಈಜಿ ಆಗ್ತದೆ ಅಂತೇಳಿ ನಾವು ಮುಂಚೆ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀವಿ ರೀ. ಅದಕ್ಕೆ ಇವಾಗ ಸ್ವಲ್ಪ ಹಾಕಿದ್ದೀನಿ ನೋಡಿರಿ. ಒಂದು ಸ್ವಲ್ಪ ಆದರೆ ಸಾಕು ರೀ ಅದಕ್ಕೇನು. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಬೇಕ್ರಿ. ಅದಾಗಿ ಫ್ರೈ ಮಾಡಿ ಸಖತ್ತಾಗಿ ಆಗ್ತದೆ ನೋಡಿರಿ.